ನಮಸ್ಕಾರ ಎಲ್ರಿಗೂ. ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂದ್ರೆ, ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆಯು ಈ ಒಂದು ಬಡವರಿಗೂ ಕೂಡ ಒಂದು ಆರೋಗ್ಯ ಸೇವೆಯನ್ನು ಪಡೆಯಲಿ, ಖಾಸಗಿ ಆಸ್ಪತ್ರೆಯಲ್ಲಿ, ಒಂದು ದೊಡ್ಡ ಆಸ್ಪತ್ರೆಯಲ್ಲಾಗಲಿ, ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಾಗಲಿ ಅವರು ಕೂಡ ಒಂದು ಆರೋಗ್ಯ ಸೇವೆಯನ್ನು ಉಚಿತವಾಗಿ ಪಡೆಯಲಿ ಎನ್ನುವ ಉದ್ದೇಶದಿಂದ ಕೇಂದ್ರ ಸರ್ಕಾರದ ಒಂದು ಜಾರಿಯಾದ ಯೋಜನೆಯಾಗಿದೆ. ಈ ಯೋಜನೆ ಬಗ್ಗೆ ತಮಗೆಲ್ಲ ಗುರುತಿದೆ. ಇದರಲ್ಲಿ 5 ಲಕ್ಷದವರೆಗೆ ತಾವು ಉಚಿತ ಒಂದು ಆರೋಗ್ಯ ಸೇವೆಯನ್ನು ಪಡಿಬಹುದು ಒಂದು ಆಸ್ಪತ್ರೆಯಲ್ಲಿ. ಇದ್ರ ಬಗ್ಗೆ ತಮಗೆಲ್ಲ ಗುರ್ತೇ ಇದೆ. ಮತ್ತೆ ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರ ಹತ್ರ ಈ ಒಂದು ಆಯುಷ್ಮಾನ್ ಕಾರ್ಡ್ ಇದೆ. ಯಾರ ಹತ್ರ ಇಲ್ಲ ಅವರು ಈ ಒಂದು ನಾನು ಹೇಳೋ ಒಂದು ಏನಪ್ಪಾ ಅಂದ್ರೆ ವಿಧಾನದ ಮೂಲಕ ತಾವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮನೆಯಲ್ಲಿ ಯಾರಾದ್ರೂ ಮೆಂಬರ್ದು ಇನ್ನೂ ID ಆಯುಷ್ಮಾನ್ ಕಾರ್ಡ್ ಇದ್ದಿದ್ದಿಲ್ಲ ಅಂದ್ರೆ ಅದರಲ್ಲಿ ಇನ್ಕ್ಲೂಡ್ ಮಾಡಬಹುದು. ಮತ್ತೆ ಅದರ ಒಂದು ಡೌನ್ಲೋಡ್ ಕೂಡ ಮಾಡ್ಕೊಂಡು ಪ್ರಿಂಟ್ ಕೂಡ ತಗೋಬಹುದು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು. ಹಾಗೆ ಇದು ಒಂದು ಹೇಗೆ ಈ ವಿಧಾನದಿಂದ ಅಂತ ನಾನು ಮುಂದೆ ಡಿಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ. ನೀವು ಮೊಬೈಲ್ ಅಲ್ಲಿ ಆಪ್ ಅಲ್ಲಿ ಕೂತ್ಕೊಂಡೆ ಮನೆಯಲ್ಲೇ ಕೂತ್ಕೊಂಡೆ ಈ ಒಂದು ತಮ್ಮ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಅನ್ನು ತಗೋಬಹುದು. ಅದೇ ನೀವು ಮೊಬೈಲ್ ಅಲ್ಲೂ ಕೂಡ ಸೇವ್ ಮಾಡಿ ಇಟ್ಕೋಬಹುದು PDF ಫಾರ್ಮ್ಯಾಟ್ ಅಲ್ಲಿ. ಈ ಎಲ್ಲ ವಿಧಾನವನ್ನು ನಿಮಗೆ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಸಬ್ಸ್ಕ್ರೈಬರ್ ಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಬನ್ನಿ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ಕೊನೆವರೆಗೂ ನೋಡಿ. ಬನ್ನಿ ನೋಡೋಣ. ಈ ಒಂದು ವಿಡಿಯೋ ಏನಪ್ಪಾ ಅಂದ್ರೆ ಸ್ಕ್ರೀನ್ ಶಾಟ್ ಮೇಲೆ ಬರ್ತಾ ಇರುತ್ತೆ. ನಾನು ಡೀಟೇಲ್ ಆಗಿ ಹೇಳ್ತೀನಿ. ಅದರ ಪ್ರಕಾರ ತಾವು ಈ ಒಂದು ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಮುಖಾಂತರನೇ ನಾನು ಕೂಡ ಮೊಬೈಲ್ ಅಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡರ್ ಬರುತ್ತಾ ಇರುತ್ತೆ. ಅದರ ಪ್ರಕಾರ ತಾವು ಇದನ್ನ ಮಾಡ್ಕೊಂಡು ತಮ್ಮ ಒಂದು ಆಯುಷ್ಮಾನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ ಹೇಗೆ ಅಂತ. ಮೊದಲಿಗೆ ಈ ಒಂದು ತಮ್ಮ ಮೊಬೈಲ್ ಅಲ್ಲಿ ಏನಪ್ಪಾ ಅಂದ್ರೆ ಪ್ಲೇಸ್ಟೋರ್ ನಲ್ಲಿ ಹೋಗಿ ಆಯುಷ್ಮಾನ್ ಆ್ಯಪ್ ಅಂತ ಟೈಪ್ ಮಾಡಿ ಆಯುಷ್ಮಾನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ತಾವು ಈ ಒಂದು ಆಯುಷ್ಮಾನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ತಮಗೆ ಇಲ್ಲಿ ಮೊದಲಿಗೆ ಬರೋದು ಏನಪ್ಪಾ ಅಂದ್ರೆ ಈ ಒಂದು ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ಮೇಲ್ಗಡೆ ನೀವು ಫಸ್ಟ್ ಸರ್ಚ್ ಬೆನಿಫಿಷಿಯರಿ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ತಮಗೆ ಸ್ಕೀಮ್ PMJAY ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಅಂತ ಕೇಳಿದ್ರೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಒಂದು ಸಬ್ ಸ್ಕೀಮ್ ಅಂದ್ರೆ ಕುಟುಂಬ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟೇಟ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ದು ಯಾವ್ದು ಸ್ಟೇಟ್ ಇರುತ್ತೆ ಆ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಸಬ್ ಸ್ಕೀಮ್ ಕುಟುಂಬ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಸರ್ಚ್ ಬೈ ಆಧಾರ್ ನಂಬರ್ ಅಂತ ಹಾಕಿ ಇಲ್ಲಿ ನಿಮ್ಮ ಡಿಸ್ಟಿಕ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ, ಕರೆಕ್ಟ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ ಇಲ್ಲಿ ಸರ್ಚ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ನೀವು ಯಾರ್ದು ಒಂದು ಏನಪ್ಪಾ ಅಂದ್ರೆ ID ಕಾರ್ಡ್ ಅನ್ನ ಯಾರ್ಯಾರ ID ಕಾರ್ಡ್ ಇದೆ ನಿಮ್ಮ ಮನೆಯಲ್ಲಿ ಅವ್ರದ್ದು ಒಂದು ಹೆಡ್ ಇದ್ದವ್ರದ್ದು ಒಂದು ಡೀಟೇಲ್ಸ್ ಎಲ್ಲ ಬರುತ್ತೆ. ಅವಾಗ ಇಲ್ಲಿ ಡೂ KYC ಅಂತ ಕ್ಲಿಕ್ ಮಾಡಿ. ಡೂ KYC ಅಂತ ಕ್ಲಿಕ್ ಮಾಡಿದ್ಮೇಲೆ ಒಂದು ಆಧಾರ್ OTP ಅಂತ ಮಾಡಿ ಆಧಾರ್ ನಂಬರ್ನ ಪ್ರೆಸ್ ಮಾಡಿ ಕರೆಕ್ಟ್ ಆಗಿ ಆಧಾರ್ ನಂಬರ್ನ ಇಲ್ಲಿ ಮುಂದೆ ವೆರಿಫೈ ಅಂತ ಬಟನ್ ಇರುತ್ತೆ. ಆ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಕನ್ಸೆಂಟ್ ಫಾರ್ಮ್ ಬರುತ್ತೆ, ಸೆಲೆಕ್ಟ್ ಮಾಡಿ ಅಲೋ ಅನ್ರಿ. ಇಲ್ಲಿ ನೆಕ್ಸ್ಟ್ ತಮಗೆ ಒಂದು 2 OTP ಬರುತ್ತೆ. ಒಂದು ಮೊಬೈಲ್ಗೆ ಈ ಒಂದು ಆ್ಯಪ್ದು ಆಯುಷ್ಮಾನ್ ಭಾರತ್ ಆ್ಯಪ್ದು ಒಂದು OTP ಬರುತ್ತೆ. ಮತ್ತೆ ಮೇಲ್ಗಡೆ ಬೆನಿಫಿಷಿಯರಿ ಆಧಾರ್ OTP ಅಂತ ಇರುತ್ತೆ. ಆಧಾರದ OTP ಕೂಡ ಆಧಾರ್ OTP ಮೇಲ್ಗಡೆ ಎಂಟ್ರಿ ಮಾಡಿ ಈ ಒಂದು NHMS ಆ OTP ಅನ್ನ ಕೆಳಗಡೆ ಎಂಟ್ರಿ ಮಾಡಿ ಸರ್ಚ್ ಅಂತ ಪ್ರೆಸ್ ಮಾಡಿದ್ಮೇಲೆ ಇಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ ಈಗ ಅವರ ಒಂದು KYC ಇಲ್ಲಿ ರಿಲೇಶನ್ಶಿಪ್ ವಿತ್ ಹೆಡ್
ಅಂದ್ರೆ ಸನ್ ಇದ್ರೆ ಸನ್ ಮತ್ತು ಮಗಳಿದ್ರೆ ಮಗಳು ಹೀಗೆಲ್ಲ ಆ್ಯಡ್ ಮಾಡಿ ಒಂದು ನಿಮ್ಮ ಫೋನ್ ನಂಬರ್ ಕೂಡ ಎಂಟ್ರಿ ಮಾಡಿ. ಫೋನ್ ನಂಬರ್ ವೆರಿಫೈ ಆದ ತಕ್ಷಣ ನಿಮ್ಮ ಒಂದು ಪ್ರೆಸೆಂಟ್ ಫೋಟೋವನ್ನು ತಗೊಳ್ಳಿ. ನಿಮ್ಮ ಒಂದು ಫೋಟೋವನ್ನ ಅಪ್ಡೇಟ್ ಮಾಡಿ, ಇಲ್ಲ ಒಂದು ಪಾಸ್ಪೋರ್ಟ್ ಫೋಟೋವನ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಓಕೆ ಅಂದಮೇಲೆ ಇಲ್ಲಿ ಫೋಟೋ ಕ್ಯಾಪ್ಚರ್ ಆಗುತ್ತೆ. ಮತ್ತೆ ಒಂದು OTP ಬರುತ್ತೆ ನಿಮ್ಮ ಮೊಬೈಲಿಗೆ. ನ್ಯಾಷನಲ್ ಹೆಲ್ತ್ ಅಥಾರಿಟಿಯಿಂದ ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲ್. ಅವ್ರ ಡೇಟ್ ಆಫ್ ಬರ್ತ್ ಕರೆಕ್ಟ್ ಅದಲ್ಲಿ ನೋಡ್ಕೊಳ್ಳಿ. ಹಾಗೆ ಪಿನ್ ಕೋಡ್ ಕೇಳುತ್ತೆ, ಪಿನ್ ಕೋಡ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ಮತ್ತೆ ಒಂದು ಸ್ಟೇಟ್ ಕೇಳುತ್ತೆ, ಡಿಸ್ಟ್ರಿಕ್ಟ್ ಕೇಳುತ್ತೆ, ಮತ್ತೆ ರೂರಲ್ ಅರ್ಬನ್ ಅಂತ ಕೇಳುತ್ತೆ. ಅರ್ಬನ್ ಇದ್ರೆ ಅರ್ಬನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ರೂರಲ್ ಇದ್ರೆ ರೂರಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಾರ್ಡ್ ಕೇಳುತ್ತೆ, ಸಿಟಿ ಕಾರ್ಪೊರೇಷನ್ ಲಿಮಿಟ್. ಮುಂದೆ ವಾರ್ಡ್ ಕೇಳುತ್ತೆ. ವಾರ್ಡ್ ಬಂದ್ರೆ ನಿಮ್ಮ ವಾರ್ಡ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಾಟ್ ಅವೈಲೇಬಲ್ ಇದ್ರೆ ನಾಟ್ ಅವೈಲೇಬಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಅನ್ಬೇಡಿ. ಈ KYC ಕಂಪ್ಲೀಟೆಡ್, ಪ್ಲೀಸ್ ಡೌನ್ಲೋಡ್ ದ ಆಯುಷ್ಮಾನ್ ಕಾರ್ಡ್ ಆಫ್ಟರ್ ಸಮ್ ಟೈಮ್. ಅಂದ್ರೆ ಸ್ವಲ್ಪ ಒಂದು 15 ನಿಮಿಷ ಟೈಮ್ ತಗೊಳುತ್ತೆ. ಟೈಮ್ ತಗೊಂಡ ತಕ್ಷಣ ಈ ಒಂದು ನಿಮಗೆ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಲಿಕ್ಕೆ ಬರುತ್ತೆ. ಪ್ರೊಸೆಸಿಂಗ್ ಇರುತ್ತೆ ಒಂದು 15-20 ನಿಮಿಷ. ನಿಮ್ಮ ಕಾರ್ಡ್ ರೆಡಿ ಆಗ್ಲಿ. ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಇಲ್ಲೆಲ್ಲ ಅಷ್ಟು ನೇಮ್ಗಳು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇ ಆದ ತಕ್ಷಣ ತಾವು ಈ ಒಂದು ಆಯುಷ್ಮಾನ್ ಕಾರ್ಡ್ ಅನ್ನ ಈ ತರ ಕಾರ್ಡ್ ಬರುತ್ತೆ. ಕಾರ್ಡ್ ಬಂದ ತಕ್ಷಣ ಇಲ್ಲಿ ಕೆಳಗಡೆ ಡೌನ್ಲೋಡ್ ಇದೆ, ಪ್ರಿಂಟ್ ಇದೆ, ಶೇರ್ ಇದೆ. ನೀವು ಶೇರ್ ಮಾಡ್ಬೇಕಾದ್ರೆ ಯಾರಿಗಾದ್ರೂ ಶೇರ್ ಮಾಡ್ಬೇಕಾದ್ರೆ ಶೇರ್ ಮಾಡ್ಬೋದು, ಹಾಗೆ ಡೌನ್ಲೋಡ್ ಮಾಡ್ಬೇಕಾದ್ರೆ ಡೌನ್ಲೋಡ್ ಮಾಡ್ಬೋದು. ಇಷ್ಟಿದೆ ನೋಡಿ. ಈ ಒಂದು ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿವರೆಗೂ ಈ ಒಂದು ಆಯುಷ್ಮಾನ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೊಂಡ್ರಿ. ಹಾಗೆ ಮತ್ತೆ ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳದು ಮತ್ತೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಉಳಿದಿದ್ರೆ ಅವರ ಒಂದು ಕಾರ್ಡ್ ಕೂಡ ತಾವು ಇದರಲ್ಲಿ ಆಡ್ ಮಾಡ್ತಾ ಹೋಗ್ಬೋದು. ಮನೆಯಲ್ಲಿ ಒಬ್ಬರ ಹೆಡ್ ಅಂತ ಮಾಡಿ ಕೆಳಗಡೆ ಮಗಳು, ಮಗ, ಮತ್ತೆ ಹೀಗೆ ನಿಮ್ಮ ತಂಗಿ, ತಮ್ಮ, ತಂದೆ, ತಾಯಿ, ಹೀಗೆ ಏನು ಮನೆಯಲ್ಲಿ ಒಬ್ಬರಿಗೆ ಹೆಡ್ ಮಾಡಿ ಕೆಳಗಡೆ ತಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಆ್ಯಡ್ ಮಾಡ್ಕೋತಾ ಹೋಗ್ಬೋದು ಈ ಒಂದು ಆ್ಯಪ್ ಅಲ್ಲಿ. ನೀವು ಹೇಗಂತ ನೋಡಿದ್ರೆ ಇಲ್ಲಿವರೆಗೂ ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಆದಲ್ಲಿ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಹೀಗೆ ಅನೇಕ ವಿಡಿಯೋಗಳು, ಅನೇಕ ತಮಗೆ ಉಪಯುಕ್ತವಾಗುವಂತ ವಿಡಿಯೋಗಳು ನನ್ನ ಚಾನೆಲ್ನಲ್ಲಿ ಬರ್ತಾ ಇರ್ತವೆ. ನಾವು ಡೈಲಿ 2-3 ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಬನ್ನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೀಗೆ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ತಮಗಾಗಿ ತರ್ತಾ ಇರ್ತೀನಿ. ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬರ್ಬೇಕಂದ್ರೆ ತಾವು ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಡಾ, ನಮಸ್ಕಾರ, ಶುಭವಾಗಲಿ.